ಮೂತ್ರದ ತಡೆ. ಮೂತ್ರ ಮಾಡುವಾಗ ತುಂಬ ಇರಿಟೇಷನ್ ಆಗೋದು, ಉರಿ ಬರೋದು, ಇನ್ನೂ ಸ್ವಲ್ಪ ಮೂತ್ರ ಉಳಿದಿದೇನೋ ಕಿಡ್ನಿಯಲ್ಲಿ ಅಂತಕ್ಕಂಥ ಇಂತಹ ಸಮಸ್ಯೆಗಳೇನಾದರೂ ಇದ್ದರೆ ನೀಟಾಗಿ ಮೂತ್ರ ಹೋಗಿ ಖಾಲಿ ಹ್ಯಾಪಿ ಅನ್ನಿಸ್ಬೇಕು. ನಮಗೆ ತುಂಬ ಖುಷಿ ಅನ್ನಿಸ್ಬೇಕು. ನಿದ್ದೆ ಮಾಡಿ ಆದ್ಮೇಲೆ ಪ್ರಸನ್ನ ಆಗ್ಬೇಕು ಮನಸ್ಸು. ಮಲವಿಸರ್ಜನೆ ಮಾಡಿದಾಗ ಆಗ್ತಕ್ಕಂಥ ಖುಷಿ ಇದೆಯಲ್ಲ, ಇದೆಲ್ಲೂ ಸಿಗೋದಿಲ್ಲ. ಅಷ್ಟೊಂದು ಪ್ರಸನ್ನ ಆಗುತ್ತೆ ಮನಸ್ಸು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆತ್ಮೇರೆ, ಈ ದಿನದ ಸಂಚಿಕೆಯಲ್ಲಿ ಮೂತ್ರದ ತಡೆ, ತಡೆದು ಮೂತ್ರ ಬರತಕ್ಕಂಥ ಸಮಸ್ಯೆ, ಮೂತ್ರ ಮಾಡುವಾಗ ತುಂಬ ಇರಿಟೇಷನ್ ಆಗೋದು, ಉರಿ ಬರೋದು, ಮೂತ್ರನಾಳಗಳಲ್ಲಿ ನೋವು ಬರೋದು, ಹಾಗೂ ಜನನೇಂದ್ರಿಯದಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಅನ್ಕಂಫರ್ಟೇಬಲ್ ಆಗಿ ಮೂತ್ರ ವಿಸರ್ಜನೆ ಆಗೋದು, ಇನ್ನೂ ಸ್ವಲ್ಪ ಮೂತ್ರ ಉಳಿದಿದೇನೋ ಕಿಡ್ನಿಯಲ್ಲಿ ಅಂತಕ್ಕಂಥ ಒಂದು ಅನುಭವ ಆಗೋದು, ಇಂತಹ ಸಮಸ್ಯೆಗಳೇನಾದರೂ ಇದ್ದರೆ, ಈ ಲಕ್ಷಣಗಳು ಕಿಡ್ನಿ ಸಮಸ್ಯೆ ಆಗಿದೆ ಅಂತ ಸೂಚಿಸ್ತವೆ, ಯೂರಿನರಿ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಸೂಚಿಸ್ತವೆ, ಹಾಗೂ ಪ್ರೋಸ್ಟೇಟ್ನಲ್ಲಿ ತೊಂದರೆ ಆಗಿದೆ ಅಂತ ಸೂಚಿಸ್ತವೆ, ವೆರಿಕೋಸಿಲ್ಲು, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟು, ಹೀಗೆ ಹಲವಾರು ಸಮಸ್ಯೆಗಳನ್ನು ಈ ಒಂದು ಲಕ್ಷಣ ಸೂಚಿಸ್ತದೆ. ಅವುಗಳನ್ನ ಪ್ರೋಸ್ಟೇಟ್ ಚೆಕ್ ಮಾಡಿಸ್ಕೊಳ್ಳಿ, ಕಿಡ್ನಿ ಚೆಕ್ ಮಾಡ್ಕೊಳ್ಳಿ. ಇಂಥ ಲಕ್ಷಣಗಳಿದ್ರೆ, ಅಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಅಂದರೆ ಉಷ್ಣದಿಂದ ಈ ಸಮಸ್ಯೆ ಆಗಿರುತ್ತೆ. ಅಧಿಕವಾಗಿ ಉಷ್ಣತೆ ಇರುತ್ತೆ, ಹಾಗೂ ನಮ್ಮ ಕಿಡ್ನಿಯಲ್ಲಿ ಒಂದು ಪಂಪಿಂಗ್ ವ್ಯವಸ್ಥೆ ಇರ್ತದೆ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಬ್ಲ್ಯಾಡರು. ಇಂತಹ ಸಮಸ್ಯೆಗಳ ಒಂದು ಲಕ್ಷಣಗಳಿದ್ದರೆ ನೀವು ಚೆಕ್ ಮಾಡಿಸ್ಕೊಳ್ಳಿ. ಅದೆಲ್ಲ ಸರಿಯಾಗಿತ್ತು ಅಂತ ಹೇಳಿದರೆ ಅಲ್ಲಿ ಬ್ಲ್ಯಾಡರು ಅಥವಾ ಕಿಡ್ನಿಯಲ್ಲಿ ಒಂದು ಶಕ್ತಿ ಕಡಿಮೆ ಆಗಿರುತ್ತೆ, ಅಲ್ಲಿ ಮೂಮೆಂಟ್ ಸರಿಯಾಗಿರೋದಿಲ್ಲ. ಅದನ್ನು ಸರಿಪಡಿಸ್ಲಿಕ್ಕೆ ಒಂದು ಮದ್ದನ್ನು ಹೇಳ್ತಾ ಇದ್ದೀನಿ, ಅದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಕಿಡ್ನಿ ಒಂದ್ಸಲಿ ಫೇಲ್ ಆಯ್ತು ಅಂದರೆ ಜೀವನ ಮುಗಿದೋಯ್ತು. ಮತ್ತು ಸರಿಪಡಿಸೋದು ಬಹಳ ಕಷ್ಟ ಕಿಡ್ನಿಯನ್ನು. ಅದಕ್ಕೆ ಆದ್ಮೇಲೆ ಇಂಥ ಮೂತ್ರದ ಸಮಸ್ಯೆಗಳಿದ್ದಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ನೀಟಾಗಿ ಮೂತ್ರ ಹೋಗಿ ಖಾಲಿ ಹ್ಯಾಪಿ ಅನ್ನಿಸ್ಬೇಕು. ನಮಗೆ ತುಂಬ ಖುಷಿ ಅನ್ನಿಸ್ಬೇಕು. ಒಂದು ಮೂತ್ರ ವಿಸರ್ಜನೆ ಮಾಡಿದಾಗ ಬಹಳ ಖುಷಿ ಆಗಬೇಕು, ಮಲ ವಿಸರ್ಜನೆ ಮಾಡಿದಾಗ ಬಹಳ ಖುಷಿ ಆಗ್ಬೇಕು, ಪ್ರಸನ್ನ ಆಗಬೇಕು. ನಿದ್ದೆ ಮಾಡಿ ಆದ್ಮೇಲೆ ಪ್ರಸನ್ನ ಆಗ್ಬೇಕು ಮನಸ್ಸು. ಮೂತ್ರ ವಿಸರ್ಜನೆ ಮಾಡಿದಾಗ, ನಿದ್ದೆ ಮಾಡಿದಾಗ, ಮಲ ವಿಸರ್ಜನೆ ಮಾಡಿದಾಗ ಆಗ್ತಕ್ಕಂಥ ಖುಷಿ ಇದೆಯಲ್ಲ, ಇದೆಲ್ಲೂ ಸಿಗೋದಿಲ್ಲ. ಅಷ್ಟೊಂದು ಪ್ರಸನ್ನ ಆಗುತ್ತೆ ಮನಸ್ಸು. ಆವಾಗಲೇ ನಿಮ್ಮ ಮನಸ್ಸು ಪ್ರಸನ್ನ ಆಗಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತ ಅರ್ಥ. ಅದಕ್ಕೆ ಇವುಗಳನ್ನ ಸರಿಪಡಿಸ್ಕೊಳ್ಳೇಬೇಕು. ಈಗ ಏನೋ ತಪ್ಪಿನಿಂದ ಇಂಥ ಸಮಸ್ಯೆ ಬಂದಿದೆ ಅಂದರೆ, ಪ್ರೊಸ್ಟೇಟು ಸರಿಯಾಗಿದೆ, ಕಿಡ್ನಿನೂ ಸರಿಯಾಗಿದೆ, ಅಂಥ ಸಮಸ್ಯೆಗೆ ಏನೋ ಕಾರಣಗಳಿಂದ ಈ ಸಮಸ್ಯೆ ಬಂದಿದೆ, ತಡೆ ಮೂತ್ರ, ಉರಿ ಮೂತ್ರ, ಹಾಗೂ ಮೂತ್ರದ ಒಂದು ಇರಿಟೇಷನ್ ಆಗ್ತಾ ಇದೆ ಅಂದರೆ ಇದಕ್ಕೆ ಪರಿಹಾರವನ್ನು ನೋಡೋಣ. ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ, ಅದಕ್ಕೆ ಮಜ್ಜಿಗೆ ಹುಲ್ಲು ಅಂತ ಕನ್ನಡದಲ್ಲಿ ಕರೀತಾರೆ. ಒಂದು ಹಿಡಿ ಆ ಹುಲ್ಲನ್ನು ತೆಗೆದುಕೊಳ್ಳಿ, 1 ಲೀಟರ್ ನೀರಿನಲ್ಲಿ ಕುದಿಸಿ, ಅದು ಕುದ್ದು 200 ml ಇಳಿಬೇಕು. ಅದನ್ನು ಪ್ರಾತಃ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ಬೆಳಗ್ಗೆ ಅಂದರೆ ಎಷ್ಟು ಗಂಟೆಗೆ? 6 ಗಂಟೆಗೆ ಸೇವಿಸಬೇಕು. ಎಷ್ಟು ದಿವಸ ಸೇವಿಸಬೇಕು? ಮಿನಿಮಮ್ 1 ತಿಂಗಳು, ಮ್ಯಾಕ್ಸಿಮಮ್ 3 ತಿಂಗಳು ಸೇವಿಸಬೇಕು. ಹೀಗೆ ಮಾಡಿದ್ರೆ ನಿಮ್ಮ ಮೂತ್ರದ ಅಡೆತಡೆಗಳು, ಮೂತ್ರದ ಇರಿಟೇಷನ್ಗಳು ಸಂಪೂರ್ಣವಾಗಿ ಗುಣ ಆಗ್ತವೆ. ಆದ್ಮೇಲೆ ಈ ಮಾಹಿತಿಯನ್ನು ಎಲ್ಲರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಜೀವ ಉಳಿಸಿರ್ತಕ್ಕಂಥ ಪುಣ್ಯ ನಿಮಗೆ ಬರ್ತದೆ. ಇಂತಹ ಸಮಸ್ಯೆಗಳು ಮುಂದೆ ಜೀವನ ಅಪಾಯವನ್ನು ಒಡ್ತವೆ, ಜೀವಕ್ಕೆ ದೊಡ್ಡ ಕಂಟಕಪ್ರಾಯವಾಗಿ ಕಾಡ್ತವೆ. ಅದಕ್ಕೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಪುಣ್ಯ ಬರುತ್ತೆ. ಹಾಗೆಯೇ ಒಂದು ವಿಶೇಷ ಸೂಚನೆ, ಗುಣವಾಗದ ಎಂಥದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಒಂದು ಬಾರಿ ಯೋಗ ಚಿಕಿತ್ಸೆಗೆ, ಆಯುರ್ವೇದ ಚಿಕಿತ್ಸೆಗೆ ಒಳಗಾಗಿ ಆ ಸಮಸ್ಯೆಯನ್ನು ಸರಿಪಡಿಸ್ಬೋದು. ಯಾಕಂದರೆ ಈ ಒಂದು ಚಿಕಿತ್ಸಾ ಶಾಸ್ತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದನ್ನು ಪರಿಣಿತ ವೈದ್ಯರ, ಶಾಸ್ತ್ರಜ್ಞರ ಹತ್ತಿರ ನೀವು ಚಿಕಿತ್ಸೆ ಪಡೆದುಕೊಂಡ್ರೆ ಯಾವ ರೋಗವನ್ನು ಬೇಕಾದರೂ ನೀವು ನಿವಾರಣೆ ಮಾಡಿಕೊಂಡು
100 ವರ್ಷ ಆರೋಗ್ಯವಾಗಿ ಬದುಕಬಹುದು. ಆದ್ಮೇಲೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.